ಸಮತಾ ಸಮಿತಿಗಳ ರಾಜ್ಯದ ಸಂಘಟನೆ ಕಾರ್ಯದರ್ಶಿ. ನಾವು ಮೊದಲು ಇದ್ದೇ ಜಿಲ್ಲಾ ಡಿಸಿ ಸಾಹೇಬರಿಗೆ ಒಂದು ಮೆಮೊಂಡಮ್ ಕೊಟ್ಟಿರ್ತೀವಿ, ನಮ್ಮ ನಿವೇಶನಗಳು ಬೇಕು ಅಂತ ಹೇಳ್ಬಿಟ್ಟು. ಜನವರಿ ತಿಂಗಳಲ್ಲಿ 7ನೇ ತಾರೀಕು ಕೊಟ್ಟಿರ್ತೀವಿ. ಮತ್ತೆ ನಾವು ಆಗ ಅವರು ಸರ್ವೆಗೆ ಹಾಕಿರ್ತಾರೆ ತಹಶೀಲ್ದಾರ್ಗೆ, ಮುಳಬಾಗಿಲು ತಾಲೂಕಿಗೆ. ಆಮ್ಯಾಗ RI ರಿಪೋರ್ಟು, ಸೆಕ್ರೆಟರಿ ರಿಪೋರ್ಟ್ ಇದೆಲ್ಲ ಬೇಕು ಅಂತ ಕೇಳ್ತಾರೆ. ನಾವು ಪರಿಶೀಲನೆ ಮಾಡ್ತಾ ಇದೀವಿ, ನಾವು ಅದನ್ನ ಹಿಂದೆ ಫಾಲೋ ಮಾಡ್ತಾ ಇದೀವಿ. ಮತ್ತೆ ನೈಟ್ ಯಾರೋ ಕಟಾವ್ ಮಾಡ್ತಾರೆ, ಅಲ್ಲಿರೋ ಸುತ್ತಮುತ್ತ ಹಳ್ಳಿಗಳಿಗೆ ನಾವು ಅದು ನಿವೇಶನಗಳು ಬೇಕು ಅಂತ ಹೇಳಿರೋದು. ಅವ್ರಾಗ ಯಾರೋ ಕಟಾವ್ ಮಾಡಿರ್ತಾರೆ ಅಂತ ನಮ್ಮನ್ನ ಕರೆಸ್ತಿರ್ತಾರೆ. ಆ ಸ್ಥಳಕ್ಕೆ ಹೋದಾಗ ಅರಣ್ಯ ಇಲಾಖೆ ಅವ್ರು ಅಲ್ಲಿಗೆ ಬರ್ತಾರೆ, ನಮಗ್ ಸೇರುತ್ತೆ ಆ ಜಾಗ ಅಂತ. ನಿಮಗೂ ಸೇರಿದಾಗ ಈ ಮರ ಕಟಾವ್ ಮಾಡಿದ್ರೆ ಯಾಕೆ ನೀವು ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ನಾವು ಕೇಳ್ತೀವಿ. ಇಲ್ಲ ನೈಟ್ ಕಟ್ ಮಾಡಿ ಹೋಗಿರ್ತಾರೆ ಅಂತ ಹೇಳ್ತಾರೆ. ಮತ್ತೆ ನಾವು ಆಯ್ತು ಅಂತ ಹೇಳ್ಬಿಟ್ಟು ಇಲಾಖೆಗೆ ಒಂದು ಅರ್ಜಿ ಕೊಡ್ತೀವಿ. 28 ಒಂದು ಡೇಟಲ್ಲಿ ಇದೇ ಇದರಲ್ಲಿ ನಾವು ಕೊಡ್ತೀವಿ. ದಾಖಲೆ ಕೊಡ್ರಿ ನಿಮ್ಗೆ ಏನಾಗಿದೆಯೋ ಅಂತ. ಒಂದು 10 ಬಾರಿ 15 ಸರಿ ನಾವು ಹೋಗಿರ್ತೀವಿ, ಅವ್ರು ದಾಖಲೆ ಕೊಡ್ಲಿಲ್ಲ. ನೆಕ್ಸ್ಟ್ ಅವ್ರು ದಾಖಲೆ ಕೊಟ್ಟಿಲ್ಲ, ಮತ್ತೆ 2ನೇ ಟೈಮು ಕಟ್ ಮಾಡ್ತಾರೆ ಮರಗಳು. ಏನ್ ಮೇಡಮ್ ನಿಮ್ಗೆ ಗೊತ್ತಿದ್ದು ಆ ವ್ಯಕ್ತಿಗಳನ್ನ ಯಾಕೆ ನೀವು ಅದನ್ನ ಕಟಾವು ಮಾಡಿಸಿದ ಅವ್ರ ಮೇಲೆ FIR ಮಾಡಿಲ್ಲ ಅಂತ ಕೇಳ್ತೀವಿ. ನಾವು 0 FIR ಮಾಡಿರ್ತೀವಿ ಅಂತ ಹೇಳ್ತಾರೆ ಅವ್ರು. ಯಾಕೆ ನಾವು ವ್ಯಕ್ತಿಗಳ ಹೆಸರುಗಳೇ ಹೇಳ್ತಿದ್ರೆ ನೀವು ಮಾಡ್ಬೋದು ಅಂತ ಹೇಳಿದ್ರೆ ಅವ್ರು ಮಾಡ್ಲಿಲ್ಲ. ಮತ್ತೆ ಒಂದು ಹೋರಾಟ ಇಟ್ಕೊಂತೀವಿ. ಹೋರಾಟ ಇಟ್ಕೊಂಡ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಕಚೇರಿ ಮುಂದೆ ನೀವು ಹೋರಾಟ ಮಾಡಬಾರ್ದು ಅಂತಾರೆ. ಇಲ್ಲ ನಮ್ಮ ಕಾನೂನು ರೀತಿ ಏನಿದೆ ನೀವು ಚೌಕಟ್ಟಲ್ಲಿ ಮಾಡ್ಲಿಲ್ಲ, ಅದರಿಂದ ನಾವು ಮಾಡ್ತಾ ಇದ್ವಿ ಅಂತಾರೆ. ಆಗ್ಲೂ ನಾವು ಅವಾಗ್ಲೂ ಹೇಳ್ತಾ ಇದ್ವಿ. ಆ ಹೋರಾಟ ಮುಖಾಂತರ ಪೇಪರ್ ಸ್ಟೇಟ್ಮೆಂಟ್ ಯೂಟ್ಯೂಬ್ ಎಲ್ಲ ಮಾಡಿರ್ತಾರೆ. ಏನೋ ನಮ್ಮ ಮುಳಬಾಗಿಲು ತಾಲೂಕು ಸಂಬಂಧಪಟ್ಟಿದ್ದ ಪೇಪರ್ನವರು ಯೂಟ್ಯೂಬ್ ಅವರು ಒಳ್ಳೆ ಇದು ಮಾಡ್ತಾರೆ. ಅವರು ಆಗ್ಲೂ ಅವ್ರು FIR ಮಾಡ್ಲಿಲ್ಲ. ಹೆಸರುಗಳು ಕೊಟ್ಟು ನೀವು ಯಾಕೆ FIR ಮಾಡಿಲ್ಲ ಅಂತ ಕೇಳಿದ್ರೆ ನಮ್ಮ ಮೇಲೆ ರಿವರ್ಸ್ ಮಾತಾಡ್ತಾರೆ. ಮತ್ತೆ ನಮ್ಮ ಇಲ್ಲಿ ಡಿಸ್ಟ್ರಿಕ್ಟ್ ಆಫೀಸರ್ ಹತ್ರ ಹೋಗಿ ಅಲ್ಲಿ ಕೊಡ್ತೀವಿ. ನಮ್ಗೊಂದು ತಿಂಗಳು ಬೇಕು ಅದು ಮಾಡ್ಬೇಕಂದ್ರೆ, ಯಾವಾಗ ಅಂದ್ರೆ ಅವಾಗ ನಾವು FIR ಮಾಡೋಕ್ಕಾಗಲ್ಲ ಅಂತಾರೆ. 0 FIR ಮಾಡಿ ಯಾವಾಗ 2-3 FIR ಮಾಡ್ತಾರೆ. ಆದ್ರೆ ವ್ಯಕ್ತಿಗಳ ಮೇಲೆ ಕೊಡ್ಮೇಲೆ ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ನಾವು ವಾದಗಳು ಮಾಡಿದ್ವಿ. ಏನ್ ಮಾಡಿದ್ರು ಆಗ್ಲಿ. ಅದಕ್ಕೆ DC ಸಾಹೇಬ್ರಿಗೆ ಒಂದು ಮನವಿ ಕೊಡೋಣ ಅಂತ ಬಂದಿರ್ತೀವಿ ಇಲ್ಲಿ. ಈಗ ಮುಂದಿನ ದಿನಗಳಲ್ಲಿ ಅವರು ಅದ್ರ ಮೇಲೆ ಕಾನೂನು ರೀತಿ ಕ್ರಮ, ಯಾರ ಮೇಲೆ ನಾವು ದೂರು ಕೊಟ್ಟಿರೋರ ಮೇಲೆ FIR ಮಾಡಿಲ್ಲ ಪಕ್ಷಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಅದು ಏನು ಅಮೌಂಟ್ ಇರುತ್ತೋ ಸರ್ಕಾರಕ್ಕೆ ವಜಾ ಆಗ್ಬೇಕು. ಆ ಮರ ಏನ್ ಕಟ್ ಮಾಡಿ ಇದು ಮಾಡ್ಕೊಂಡಿರ್ತಾರೆ ಅದನ್ನ ಸರ್ಕಾರಕ್ಕೆ ವಜಾ ಮಾಡಬೇಕು. ಮತ್ತೆ ಈ ಮಾಡದಿದ್ದ ಪಕ್ಷಕ್ಕೆ ಇಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ M ವೆಂಕಟರಮಣ ಅವರು ಸಾವಿರಾರು ಜನ ಸೇರಿ ಇಲ್ಲೇ ಟೆಂಟ್ ಹಾಕಿ ಆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕಂತ ತಮ್ಮಲ್ಲಿ 2 ಮಾತಾಡೋಕೆ ಅವಕಾಶ ಕೊಡಿ. ಆಮೇಲೆ ಒಂದು ಪಗಲ್ ಕುಮಾರ್ ಅಂತೇಳಿ ಸಿದ್ದಘಟ್ಟ ರವಿ ಅಂತ. ಸಿದ್ದಘಟ್ಟ ರವಿ ನಮ್ಮ ಹೆಸರು. ನಾವು ಹೋರಾಟಗಾರರು. ಇವಾಗ ಸಮತಾ ಸೈನಿಕ ದಳದಲ್ಲಿ ಮುಖಂಡರ ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ನಾವು ವಿಚಾರ ಏನಪ್ಪಾ ಅಂದ್ರೆ, ಇವ ಸರ್ವೇಶ್ ಮುಳಬಾಲು ಪಂಚಾಯತಿ ಅಧಿಕಾರಿ ಅವರು ಮುಳಬಾಲ್ ತಾಲೂಕಿನಲ್ಲಿ 30 ಪಂಚಾಯತಿಗಳಲ್ಲಿ ಸುಮಾರು ಹಗರಣಗಳು ನಡೆದಿದೆ. ಒಂದು ಈ ಸೊತ್ತುದು ಹಗರಣ ನಡೆದಿದೆ, ಬೋರ್ವೆ ಪಂಪ್ ಸೆಟ್ಗಳದ್ದು ಹಗರಣ ನಡೆದಿದೆ, ಮತ್ತೆ ಎಷ್ಟೋ ಲೇಔಟ್ಗಳಲ್ಲಿ ಹಗರಣ, ಲೈಸೆನ್ಸ್ ಕೊಟ್ಟಿರೋದು ಅವ್ರಿಗೆ ಖಾತೆ ಮಾಡ್ಕೊಟ್ಬಿಡುತ್ತೆ. ಈ ರೀತಿ ಸುಮಾರು ಹಗರಣಗಳು ಅವ್ರ ಮೇಲೆ ಹೇಳ್ತಾ ಹೋದ್ರೆ ಸುಮಾರು 100 ಹಗರಣಗಳಿದೆ. ಅವ್ರ ಮೇಲೆ ಇರುವಂತಹ ಸುಮಾರು ಸಾಕ್ಷಿಗಳೇ ಇದೆ. ಈ ಸೊತ್ತುಗಳಿಗೆ 20,000 30,000 ಕೇಳಿರೋ ಸಾಕ್ಷಿಗಳು ಉಂಟು ನಮ್ಮ ಹತ್ರ. ಮತ್ತೆ ಈ 25% ಏನು ಪಂಚಾಯತಿ ಹಣವನ್ನು SC ST ಖಾತೆಗೆ ಹಾಕ್ಬೇಕು ಅಂತಿದೆಯೋ ಅದು ಯಾವುದೇ ಒಂದು ಪಂಚಾಯತಿಯಲ್ಲೂ ಕೂಡ ಹಾಕಿಲ್ಲ. 30 ಪಂಚಾಯತಿಗಳಲ್ಲಿ ಒಂದೇ ಒಂದು ಮಲ್ನಾಯಕನಹಳ್ಳಿ ಪಂಚಾಯತಿಯಲ್ಲಿ ಒಂದು ಹಾಕಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ಯಾವುದೇ ರೀತಿ ಪಂಚಾಯತಿಯಲ್ಲೂ ಇಲ್ಲ. ಇದ್ರ ಬಗ್ಗೆ ಅವ್ರ ಮೇಲೆ ಸುಮಾರು ಉಗ್ರ ಹೋರಾಟ ನಡೀತಾ ಇದೆ. ಇವಾಗೂ ನಮ್ಮ ತಾಲೂಕ್ ಪಂಚಾಯತಿ ಮುಳಬಾಲಲ್ಲಿ ಸುಮಾರು ನಮ್ಮ ದಲಿತ ಸಂಘಟನೆಗಳು ಹೋರಾಟ ಕೂತಿದ್ದಾರೆ. ನಾವು ಇವಾಗ ಅವ್ರಿಗೆ ಬೆಂಬಲ ಕೊಡೋಕೆ ಇಲ್ಲಿಂದ ಹೋಗಿ ಅವರು ನಮ್ಮ ಸಂಘಟನೆಯಿಂದ ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀವಿ. ಬಟ್ ಅವ್ರ ಮೇಲೆ ಕಾನೂನು ರೀತಿ ಕೈಗೊಳ್ಳಬೇಕು. SC ST 1989 ಅಡಿ ಅವ್ರ ಮೇಲೆ ಕೇಸ್ ದಾಖಲಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ತಿಳಿಪಡಿಸ್ತೀವಿ. ಇಲ್ಲದ ಪಕ್ಷದಲ್ಲಿ ಮುಂದಿನ ಉಗ್ರ ಹೋರಾಟ ಜಿಲ್ಲಾದ್ಯಂತ ಇರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದೀನಿ. ಜೈ ಭೀಮ್. ಹೋರಾಟ ಮಾಡ್ತಾ ಇದೀವಿ. ಇವಾಗ ದಾಖಲೆ ಇಟ್ಕೊಂಡೇ ಕುತ್ಕೊಂಡೇ ಹೋರಾಟ ಮಾಡ್ತಾ ಇರೋದು. ಪ್ರತಿಯೊಂದು ಅವ್ರು ಮಾಡಿರೋ ಹಗರಣಕ್ಕೆ ದಾಖಲೆಗಳು ಇಟ್ಕೊಂಡೇ ಹೋರಾಟ ಹಮ್ಮಿಕೊಳ್ತಾ ಸರ್. ಕೊಡ್ತಾ ಇದೀವಿ ಸ್ಟೆಪ್ ಬೈ ಸ್ಟೆಪ್. ಇವಾಗ ತಾಲೂಕಲ್ಲಿ ನಾವು ಕೊಡ್ತಾ ಇದೀವಿ, ತಹಸೀಲ್ದಾರ್ ಕೊಡ್ತೀವಿ, ಇವಾಗ DC ಕೊಟ್ಟಿದ್ದೀವಿ. ಇವಾಗ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಲೋಕಾಯುಕ್ತಕ್ಕೆ ಏನು ದಾಖಲೆ ಇದೆಯೋ ಕೊಟ್ಟುಬಿಟ್ಟು ಅದನ್ನ ನಾವು ಲೋಕಾಯುಕ್ತದಲ್ಲಿ ಕೇಸು ದಾಖಲೆ ಮಾಡಿಸಿ ಮುಂದಿನ ಕ್ರಮ ಏನಾಗಬೇಕು ಅಂತ ಅದ್ರ ಪ್ರಕಾರ ಹೋಗ್ತೀವಿ. ಕಾನೂನು ಕ್ರಮ